ಗೈಸ್, ನಾಳೆ ನನ್ನ ಬರ್ಡೇ ಅಂಡ್ ಇವತ್ತು February 20th and for the first time in my entire life ಗೈಸ್, ನಾನು ನೇಲ್ ಆರ್ಟ್ ಮಾಡಿಸ್ಕೊಳಕ್ ಹೋಗ್ತಾ ಇದ್ದೀನಿ. ಐ ಆಮ್ ಸೋ ಎಕ್ಸೈಟೆಡ್ ಗೈಸ್. ಹೋಲ್ ಲೈಫ್ ಅಲ್ಲಿ ಇದೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀನಿ. ಸೊ ಲೆಟ್ಸ್ ಗೋ. ನಾಟ್ ಲೈಯಿಂಗ್, ನಾನೊಂದು 3 years ಇಂದ ನೇಲ್ ಆರ್ಟ್ ನ ಮಾಡಿಸ್ಕೋಬೇಕು ಅಂತ ಅನ್ಕೊಳ್ತಾನೆ ಇದೆ, ಬಟ್ ಯಾಕೋ ಗೊತ್ತಿಲ್ಲ, ಟೈಮ್ ಕೂಡ ಬಂದಿರಲಿಲ್ಲ ಗೈಸ್. ಇಟ್ ಇಸ್ ನಾಟ್ ಎಕ್ಸ್ಪೆನ್ಸಿವ್, ಬಟ್ ಸ್ಟಿಲ್ ನನ್ನ ಹತ್ರ ಅಮೌಂಟ್ ಇದ್ರೂ ಯಾವತ್ತೂ ಮಾಡೋಕ್ಕಾಗಲ್ಲ. ಹೇಳ್ತಾರಲ್ಲ, ಎಲ್ಲಾ ಕೆಲಸ ಆಗೋಕ್ಕೂ ಒಂದ್ ಟೈಮ್ ಬರ್ಲೇಬೇಕು ಅಂತ. ಇವನ್ ನೇಲ್ ಆರ್ಟ್ ಮಾಡಿಸ್ಕೊಳ್ಳೋಕ್ಕೂ ನನಗೆ ಟೈಮ್ ಬರಬೇಕಾಯ್ತು. ಅಂತೂ ಇಂತೂ ನನ್ನ 30ನೇ ವರ್ಷದ ಬರ್ಡೇಗೆ ನಾನು ನೇಲ್ ಆರ್ಟ್ ಮಾಡಿಸ್ಕೊಳ್ಳಂಗಾಯ್ತು. ಫಸ್ಟ್ ಅವ್ರು ನನಗೆ ಕ್ಯಾಟ್ ಐ ಸಜೆಸ್ಟ್ ಮಾಡಿದ್ರು, ಬಟ್ ನಂಗೆ ಅದಷ್ಟು ಇಷ್ಟ ಆಗಿಲ್ಲ. ಸೊ ಬೇಸ್ಗೆ ನಾನು ಪಿಂಕ್ ಚೂಸ್ ಮಾಡಿದೆ. ಅದ್ರ ಮೇಲೆ ಆರ್ಟ್ ನನಗೆ ವೈಟ್ ಹಾರ್ಟ್ ಅಂಡ್ ರೆಡ್ ಬೋ ಮಾಡಕ್ಕೆ ಹೇಳಿದೆ. ಸೊ 2 coats ಆಫ್ ಪಿಂಕ್ ಕಲರ್ ಶೇಡ್ ಹಾಕಾದ್ಮೇಲೆ ಹೀಗೆ ಕಾಣಿಸ್ತಾ ಇದೆ ನನ್ನ ಫಿಂಗರ್. ಸೊ ಗೈಸ್, ನೇಲ್ ಆರ್ಟ್ ಮಾಡೋದು ಇಷ್ಟು ಕಷ್ಟ ಅಂತ ನಂಗೆ ಸೀರಿಯಸ್ಲಿ ಗೊತ್ತಿರಲ್ಲ. ತುಂಬಾ ಪೇಷನ್ಸ್ ಬೇಕು ಅಂಡ್ ತುಂಬಾ ಡೆಡಿಕೇಶನ್ ಬೇಕು. ಅಂಡ್ ಅವ್ರ ಐಸ್ ಎಷ್ಟು ಪೇನ್ ಬರುತ್ತೋ ಸೀರಿಯಸ್ಲಿ ಗೊತ್ತಿಲ್ಲ. ಹ್ಯಾಟ್ಸ್ ಆಫ್ ಟು ಆಲ್ ದ ನೇಲ್ ಆರ್ಟ್. ಅಂಡ್ ಟಡಾ, ದಿಸ್ ಇಸ್ ದ ಫೈನಲ್ ಲುಕ್ ಗೈಸ್. ಹೇಗೆ ಕಾಣಿಸ್ತದೆ ಅಂತ ಕಾಮೆಂಟ್ ಮಾಡಿ. ಅಂಡ್ ನಿಮ್ಮ ಫಸ್ಟ್ ನೇಲ್ ಆರ್ಟ್ ನೀವ್ ಯಾವಾಗ ಮಾಡಿಸ್ಕೊಂಡ್ರಿ ಅಂತ ಕೂಡ ನನಗೆ ಹೇಳಿ.